ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ಕೋತಾ ಇದ್ದೀನಿ. ಇವತ್ತು ಸೋಮವಾರ ಬೆಳಗ್ಗೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಟೈಮ್ ಈಗ 6:45. ಪೂಜೆ ಕೂಡ ಮುಗೀತು. ಪೂಜೆ ಮುಗಿಸ್ಕೊಂಡು ಇವಾಗ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು. ಇವತ್ತು ಸೋಮವಾರ ಆಗಿರೋದ್ರಿಂದ ಕೆಲಸ ಕೂಡ ಜಾಸ್ತಿನೇ ಇರುತ್ತೆ. ನೀರು ಬೇರೆ ಬಿಡ್ತಾರೇನೋ ಗೊತ್ತಿಲ್ಲ. ಹಾಗಾಗಿ ಬೇಗ ಎಲ್ಲ ಕೆಲಸ ಮುಗಿಸ್ಕೋಬೇಕು. ತಿಂಡಿ ಎಲ್ಲ ಮಾಡ್ಕೋಬೇಕು. ಇವಾಗ ಪೂಜೆ ಎಲ್ಲ ಮುಗಿಸ್ತಿದ್ನಲ್ವ, ಹೂವು ಇರಲಿಲ್ಲ, ಹಾಗೆ ಪೂಜೆ ಮಾಡಿದೆ ಇವತ್ತು. ಮತ್ತು ನೈವೇದ್ಯಕ್ಕೆ ಕಡ್ಲಿ ಮತ್ತು ಸಕ್ಕರೆ ಇಕ್ಕಿದ್ದೀನಿ. ಹಾಲು ಕೂಡ ತಂದಿದ್ರು, ಹಾಲು ಕಾಯಿಸಿಕ್ಕಿದ್ದೀನಿ. ಮತ್ತು ಸಾಂಬಾರು ರೆಡಿ ಇದೆ. ಇಡ್ಲಿಗೆ ಸಾಂಬಾರು ಆಗಲೇ ರೆಡಿ ಇದೆ. ಇನ್ನೇನು ಸ್ವಲ್ಪ ಇಡ್ಲಿ ಮಾಡಿದರೆ ಆಯಿತು. ಸ್ವಲ್ಪ ಚಟ್ನಿ ಮಾಡಬೇಕು. ಚಟ್ನಿ ಮಾಡಿ ಇಡ್ಲಿ ಮಾಡ್ತೀನಿ. ನಮ್ಮ ಅಜ್ಜು ಎದ್ದೇಳಪ್ಪ ಅಂದರೆ ಎದ್ದೇಳ್ತಾ ಇಲ್ಲ. ಆಗಲೇ ಎದ್ದಿದ್ದಾನೆ. ಎದ್ದು ಸ್ನಾನ ಮಾಡಪ್ಪ ಅಂದರೆ ಕೇಳ್ತಾ ಇಲ್ಲ. ಅಜ್ಜು ಎದ್ದೇಳಮ್ಮ, ಎದ್ದೇಳು, ಸ್ನಾನ ಮಾಡಂತೆ. ಅಜ್ಜು ಎದ್ದೇಳು, ಸ್ನಾನ ಮಾಡಂತೆ. ನೀರು ಕಾದವು. ಬೇಗ ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ಕೊಳಂತೆ. ಎದ್ದ ಲಿಂಗ ಪೂಜೆ ಮಾಡ್ಕೊಳಂತೆ. ಎದ್ದಾಳು. ಇವತ್ತು ಸೋಮವಾರ ಅಲ್ಲ, ಎದ್ದ ಮೇಲೆ ಎದ್ದಾಳ ಮೇಲೆ. ಎದ್ದು ಬಚ್ಲಿಗೆ ಹೋಗು. ನಾನು ನೀರು ತೊಡ್ಕೊಂಬರ್ತೇನೆ ಬಕೆಟಾಗ. ಹಾಂ ಬಿಚ್ಚು. ಹೋಗ್ಬಾ ಬಚ್ಲಿ. ಟೋಪಿ ಹಾಕೊಂಡಿಯಲ್ಲ, ಮತ್ತು ಹಂಗಾಗೈತೆ. ಬಾ, ಎದ್ ಬಾ. ಬಿಡು, ಆಮೇಲೆ ತೆಗಿತೀನಿ. ನಾನು ಆಮೇಲೆ ಮಡ್ಚಾಕ್ತೀನಿ ಬಿಡು. ಸರಿ. ಹಾಂ ಸರಿ ಆಯಿತು. ಎದಾ ಹಾಂ ತಲಿ ನಾನು ಮಾಡಿಸ್ತೀನಿ ನೋಡಿ. ಶೀತ ಆಗೈತಿ. ನಾನು ಮಾಡಿಸ್ತೀನಿ ನಡಿ. ಬಕೆಟ್ ಏನಾಯ್ತು? ಏನಾಗಲ್ಲ ತಗ. ನಾನು ನೀರು ತಗೊಂಬರ್ತೀನಿ. ಬಾ, ನೀನು ಅಲ್ಲೇ ಇರೋ. ನಾನು ನೀರು ತೊಗೊಂಬರ್ತೀನೇನಾ. ಬೇಗ ಈಗ ನೀರನ್ನ ಅವನಿಗೆ ತೋಡ್ಬಿಟ್ಟು ಸ್ನಾನ ಮಾಡಿಸ್ಬೇಕು. ಇಲ್ಲಾಂದರೆ ಭ್ರಮರ ಎದ್ಬಿಟ್ಟು ನಾನು ಹೋಗ್ತೀನಿ ಅಂತ ಹೇಳಿ ಹಠ ಮಾಡ್ತಾಳೆ. ಅದಕ್ಕೆ ಏನಪ್ಪ ಹಂಗೆ ಅನ್ಕೋಬಾರ್ದು. ಅದನ್ನ ಕೈ ನೋವಾಗ್ಬಿಡ್ತಾವ. ಸರಿ, ಹಂಗೆ ಅನ್ಕೋಬಾರ್ದು. ನೀನು ಸಣ್ಣವನು. ನೋಡಿ ಫ್ರೆಂಡ್ಸ್, ಹೆಂಗೆಲ್ಲ ಮಾಡ್ತಾರೆ. ಹೇಳಿದ್ರೆ ಕೇಳೋದೇ ಇಲ್ಲ ಒಂದು ಮಾತನ್ನು ಸಹ. ನೀವು ಫಸ್ಟು ನೀರು ಹಾಕ್ತೀನಿ. ಇಡ್ಲಿ ಸಾಂಬಾರು ತೊಗೊಂಡೋಗ್ತೀವಿ ಇವತ್ತು. ಇಡ್ಲಿ ಚಟ್ನಿ ಬೇಡ. ಯಾಕೆ ಚಟ್ನಿ ತಿಂದ್ರೆ ಏನಾಗ್ತದೆ? ಬೇಡ. ಯಾಕ? ಒಟ್ಟ ಚಟ್ನಿ ಅಂದ್ರೆ ಇಷ್ಟ ಇಲ್ಲ ಅದು. ಮನೆಯಲ್ಲಿ ಬಡ್ಡಿಗೆ ಚಟ್ನಿ ತಿಂತೀನಿ ಅಷ್ಟೇ. ಬಡ್ಡಿಗಷ್ಟೇ ಚಟ್ನಿ. ಇಡ್ಲಿ ಸಾಂಬಾರ, ದೋಸೆಗೆ ಆಲೂಗಡ್ಡೆ ಪಲ್ಯ. ದೋಸೆಗೆ ಆಲೂಗಡ್ಡೆ ಪಲ್ಯ, ಬಡ್ಡಿಗೆ ಚಟ್ನಿ, ಇಡ್ಲಿಗೆ ಸಾಂಬಾರು. ಈ ರೀತಿ ಕಾಂಬಿನೇಷನ್ ನನ್ನ ಮಕ್ಕಳದು. ಇಬ್ರು ಅಷ್ಟೇ. ಬ್ರಹ್ಮಿ ಒಂದೊಂದ್ಸರಿ ಚಟ್ನಿ ತಿಂತಾಳೆ ಇಡ್ಲಿಗೇನಪ್ಪ. ಇಡ್ಲಿಗೆ ತಿನ್ನಲ್ಲ. ಯಾವಾಗೋ ಒಂದ್ಸಲ ಅದು ಬಂದಾಗ ತಿನ್ಬೇಕು ಅಂತ ಮನ್ಸು ಬಂದಾಗ ಮಾತ್ರ ಇಡ್ಲಿಗೆ ಚಟ್ನಿ ತಿಂತಾರೆ. ಇಲ್ಲ ಅಂದ್ರೆ ಅದೂ ಇಲ್ಲ. ಸಾಂಬಾರ್ ತಿಂತಾವ. ಚೆನ್ನಾಗಾದವು. ನಾನು ಬೇಗ ಸ್ನಾನ ಮಾಡಿಸ್ಬಿಡ್ತೀನಿ. ಶೀತ ಬೇರೆ ಆಗೈತಲ್ಲ, ಅದಕ್ಕೆ. ಬಾ ಸುಳ್ತಾಯ್ತಾ ನೋಡಲ್ಲಿ ಹೊಗೆ ಹೆಂಗ್ ಬರಕತ್ತೈತಿ. ಕೈ ಬಿದ್ದಿ ನೋಡ್ಲಾ ಸುಡ್ತಾತ. ಸುಡ್ತತ್ ಮತ್ತೆ. ಇವಾಗ ತಾನೇ ಸ್ನಾನ ಮುಗಿಸ್ಕೊಂಬಂದ್ಬಿಟ್ಟು ಇವಾಗ ಪೂಜೆ ಮಾಡ್ತಾ ಇದ್ದಾನೆ. ನೋಡ್ರಿ ಹೆಂಗೆ ರೆಡಿ ಆಗಿದ್ದಾನೆ. ಸೋಮವಾರ ಅಂದರೆ ಈ ಥರ ಅವ್ನು ರೆಡಿ ಆಗೋದು. ಪೂಜೆ ಮಾಡ್ತಿದ್ದಾನೆ ಅವನು. ಸೋಮವಾರ ಬಂದರೆ ಮನೇಲಿ ಪೂಜೆ ಮಾಡಿಬಿಟ್ಟು ಹಾಗೆ ಲಿಂಗದ ಪೂಜೆ ಎಲ್ಲ ಮಾಡ್ಕೋತಾನೆ. ಹಾಗಾಗಿ ಇವಾಗ ರೆಡಿ ಆಗ್ತಾ ಇದ್ದಾನೆ. ಫಸ್ಟು ದೇವ್ರಿಗೆ ಪೂಜೆ ಮುಗಿಸ್ಕೊಂಡು ಆಮೇಲೆ ಲಿಂಗದ ಪೂಜೆ ಮಾಡ್ಕೋತಾನೆ. ನೋಡಿ, ಅವನೇ ಉಟ್ಕೊಂಡು ರೆಡಿಯಾಗಿದ್ದಾನೆ. ನಾನು ಇಲ್ಲಿ ಚಟ್ನಿ ಮಾಡೋಣ ಅಂತ ಹೇಳಿ ಚಟ್ನಿಗೆ ಜೋಡಿಸ್ತಾ ಟೀ ಕುಡ್ಕೊ ಅಂತ ಕೂತಿದ್ದೆ. ಅಷ್ಟೊತ್ತಿಗೆ ಇವನ್ನೆಲ್ಲ ಸ್ನಾನ ಮುಗಿಸ್ಕೊಂಬಂದಾನ. ನಾನು ತಲೆ ಸ್ನಾನ ಒಂದು ಮಾಡಿಸ್ದೆ. ಅದನ್ನ ಇದು ಮಾಡು, ಬೆಳಗು.
ಮಾಡಿ ಪೂಜೆ ನೀನು. ಟೀ ಕುಡಿತಾ ಕುತ್ಕೊಂಡಿದ್ದೆ. ಟೀ ಮತ್ತು ಇಲ್ಲಿ ನೋಡಿ ಚಟ್ನಿಗೆ ಜೋಡಿಸಿದ್ದೀನಿ. ಕೊತ್ತಂಬರಿ ಸೊಪ್ಪು, ಶೇಂಗಾ. ಆಯ್ತಾ? ಇಟ್ಟು ಆ ಲಿಂಗದ ಪೂಜೆ ಮಾಡ್ಕೊ. ಅಲ್ಲಿ ಮೂಲೆಲ್ಲ ಇತ್ತು ನೋಡು ಬಾಕ್ಸ್ ಒಳಗ. ಅಪ್ಪ ಇದು ನಿಮ್ಮ ಪಪ್ಪಂದು. ಬೇಡ ಹಂಗೆ ಮಾಡಬಾರ್ದು. ಅಲ್ಲಿ ಸೈಡಿಗೆ ಇಟ್ಕೋ. ಹಂಗೆ ಮಾಡಬಾರ್ದು. ಸೈಡಿಗೆ ಇಟ್ಟು ಪೂಜೆ ಮಾಡ್ಕೊ. ಚಟ್ನಿಗೆ ಶೇಂಗಾ, ಕಡ್ಲಿ ಮತ್ತು ಬೆಳ್ಳುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿಟ್ಟಿದ್ದೀನಿ. ಇವಾಗ ಸ್ವಲ್ಪ ಕೊಬ್ಬರಿ ಇತ್ತು, ಇದೆಲ್ಲ ಕಟ್ ಮಾಡಿಕ್ಕಿರೋದು ನೋಡಿರಿ. ಹಸಿ ಕೊಬ್ಬರಿನ ಹಿಂಗೆ ಕಟ್ ಮಾಡಿಟ್ರೆ ಗಾಳಿಗೆ ಏನು ಹಾಳಾಗೋದಿಲ್ಲ. ಇವಾಗ ಫ್ರಿಜ್ ಇದೆ, ಫ್ರಿಜ್ಜಲ್ಲಿ ಇಟ್ಕೊಬೋದು ಒಂದು ಬಾಕ್ಸಲ್ಲಿ ಹಾಕ್ಕೊಂಡು. ಫ್ರಿಜ್ ಇಲ್ಲ ಅಂದರೆ ಈ ರೀತಿ ಹಸಿಕಾಯಿ ನಾವು ಕಟ್ ಮಾಡಿ ಹೊಡ್ಕೊಂಡಿರ್ತೀವಿ, ಇನ್ನೂ ಸ್ವಲ್ಪ ಉಳಿದಿರ್ತಾವೆ, ಹಂಗೆ ಬಿಟ್ಬಿಟ್ರೆ ಅದು ಹಾಳಾಗುತ್ತಲ್ಲ. ಅದ್ರ ಬದಲು ನಾವು ಹಿಂಗೆ ಕಟ್ ಮಾಡಿ ಸ್ವಲ್ಪ ಬಿಸಿಲಿಗೆ 1 ದಿನ 2 ದಿನ ಕ್ಲೀನಾಗಿ ಒಣಗಿಸಿ ಇಟ್ಕೊಂಡ್ಬಿಟ್ರೆ ನೀವು ಯಾವಾಗ ಬೇಕಾದ್ರೂ ಅವಾಗ ಯೂಸ್ ಮಾಡ್ಕೋಬೋದು. ಏನೂ ಹಾಳಾಗೋದಿಲ್ಲ ನೋಡಿರಿ. ಒಣ ಕೊಬ್ಬರಿ ಇದ್ದಂಗೆ ಇದೈತೆ. ಹ್ಞೂನಮ್ಮ ತೆಗಿ. ಒಳಗಡೆಗೆ ಮೂಲೆಗೂ ಒಂದು ಬಕೆಟ್ ಐತೆ, ಅದಕ್ಕೊಂದು ಸ್ವಲ್ಪ ಹಾಕಮ್ಮ. ಸ್ವಲ್ಪ ಒಂದು ಅರ್ಧ ಕೊಡ್ದಷ್ಟು ಹಾಕು. ಇದಿಷ್ಟು ಇವಾಗ ಸ್ವಲ್ಪ ನನಗೆ ಎಷ್ಟು ಬೇಕಷ್ಟನ್ನ ಕಟ್ ಮಾಡ್ಕೊತೀನಿ. ಇದು ಅಷ್ಟೇ ಕಾಯಿನ ಚಿಪ್ಪು ಬಿಡಿಸಿ ಹಿಂಗೆ ಇಟ್ಟಿದ್ವಿ ಒಣಗಿ. ಇವಾಗ ಇದು ಹೆಚ್ಚಿರೋದೈತಲ್ಲ ಇದನ್ನು ಇವಾಗ ಚಟ್ನಿಗೆ ಹಾಕ್ಕೋತೀನಿ. ಇನ್ನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡು ಚಟ್ನಿಗೆ ಹಾಕ್ಕೋತೀನಿ. ಅಷ್ಟೊತ್ತಿಗೆ ಚಹಾ ಕುಡಿದು ಚಟ್ನಿ ಹಾಕ್ಕೊತೀನಿ. ಬಿಸಿ ಬಿಸಿ ಚಹಾ ಕುಡಿತಾ ಇದ್ರೇ ಖುಷಿ ನಮಗೆ. ಬೆಳಗ್ಗೆನೆ ಬೆಳಿಗ್ಗೆ ಬೇಗ ಎದ್ಬಿಟ್ಟಿರ್ತೀವಿ. ಫುಲ್ ತಲೆ ಎಲ್ಲ ಭಾರ ಅಂತ ಅನಿಸ್ತಾ ಇರುತ್ತಲ್ವ, ಅದಕ್ಕೋಸ್ಕರ. ಏನು ಮಾಡ್ತಿದ್ದೀಯಾ? ಅದನ್ನ ಹಚ್ಕೊಂತಿದ್ದೀಯಾ? ಇರ್ಲಿ ತಗೋ, ಫಸ್ಟ್ ಪೂಜೆ ಮಾಡ್ಕ, ಆಮೇಲೆ ನೀ ಹಚ್ಕೊಳಂತ. ಅಜ್ಜುದು ಲಂಚ್ ಬಾಕ್ಸ್ ಪ್ಯಾಕ್ ಮಾಡ್ತಾ ಇದ್ದೀನಿ. ಇಡ್ಲಿ ಬಾಕ್ಸಿಗೆ ಹಾಕಿಟ್ಟಿದ್ದೀನಿ. ಇವಾಗ ಸಾಂಬಾರನ್ನ ಹಾಕಿಕ್ಬೇಕು. ಏನಮ್ಮ ಬಂದೆ ತಡಿ. ಬಂದೆ ಅಲ್ಲೇ ಬಟ್ಟೆ ಹತ್ರ ಇತ್ತು, ಬಂದೆ. ಮಾಸ್ಕು ನೀವೇ ಇಟ್ಕೊಂಡಿದ್ದಲ್ಲ, ನೋಡು ಹೋಗು ಎಲ್ಲಿಕ್ಕಿದೀಯಾ. ಅಲ್ಲೇ ಇರ್ಬೇಕು ನೋಡು. ಏನಂತ ಅವಳು? ಏನ್ ಟೇಪ್ ಅಂತ? ಏನ್ ಬೇಕಾ? ಏನ್ ಟೇಪು? ಟ್ರೈಪೋಡಾ? ಏನ್ ಮಾಡ್ತೀಯ ಟ್ರೈಪೋಡ್ ತಗೊಂಡು? ವಿಡಿಯೋ ಮಾಡ್ತೀಯಾ? ಚಿಕ್ಕದೆಲ್ಲ ಐತಿ ಅದು. ಸೆಲ್ಫಿ ಸ್ಟಿಕ್, ಟ್ರೈಪೋಡ್ ಅಲ್ಲ. ಸೆಲ್ಫಿ ಸ್ಟಿಕ್ ಅದು, ಟ್ರೈಪೋಡ್ ಅಲ್ಲ. ಅದೇ ಮತ್ತೆ ಸೆಲ್ಫಿ ಸ್ಟಿಕ್. ಮುರಿದೋಗುತ್ತಮ್ಮ, ಹಂಗೆ ಮಾಡಬಾರ್ದು. ನೀನ್ ಸ್ಕೂಲಿಗೆ ರೆಡಿಯಾಗಿ ಹೋಗಂತ ಬಾ. ಅಜ್ಜು ಈಗ ಅವನ್ ಸ್ಕೂಲಿಗೆ ಹೋಗಣ, ನೀನ್ ಸ್ಕೂಲಿಗೆ ರೆಡಿಯಾಗಿ ಹೋಗು. ಸಾಕು ಸಾಕು, ಯಾಕೆ ಕಿರ್ಚ್ತಿ? ಕೊಡ್ತೀನಿ ಸುಮ್ಮನೆ. ಯಾಕ? ಸಾಂಬಾರ್ ಬೇಕಾ? ಸಾಂಬಾರ್ ಬೇಕೇನೆ? ಏನ ಏನ್ ಬಂದಿಲ್ಲಮ್ಮ? ಕೂದ್ಲ ಬರ್ತದ್ ಬಿಡು, ಯಾಕಂಗ್ ಮಾಡ್ತೀಯ? ಕೂದ್ಲ ಬಂದ್ಮೇಲೆ ನೀನ್ ಕಟಿಂಗ್ ಮಾಡಿಸ್ಕೋಬೇಡ. ನೀನ್ ತೆಳ್ಳಗಿತ್ತಲ್ಲ ಅಂತ ಕಟಿಂಗ್ ಮಾಡಿದ್ದದ್ನ. ದಪ್ಪ ಬೆಳಿತಾವಂತ ಇನ್ನೊಂದ್ಸಲ ಆತ್ ಮಾಡ್ಸಲ್ ಬಿಡವ. ನಾನ್ ಮಾಡ್ಸಲ್ಲ ಆತ್ ಇನ್ನೊಂದ್ಸಲ. ದಿನ ಇದನ್ನೇ ಹೇಳೋದವಳು. ದಿನ ಹಿಂಗೆ ದಿನ ಎಣ್ಣೆ ಹಚ್ಕೊಂತೀನಿ, ಕೂದ್ಲನೇ ಬರಂಗಿಲ್ಲ. ನನ್ ಕೂದ್ಲ ಎಷ್ಟು ಚೆನ್ನಾಗಿದ್ವು. ನೆನ್ನೆ ಫಸ್ಟಿಗೆ ಇಲ್ಲೆಲ್ಲ ಸಣ್ಣ ಸಣ್ಣ ಇತ್ತ ನೋಡಿಲಿ, ಕೈ ಸಿಕ್ತವ ಕೂದ್ಲಿ ಇವಾಗ. ಅಲ್ಲಿ ನೆನ್ನೆ ಹಾಳಾಕತ್ತಾಳ ಅವಳು. ಇಲ್ಲ ಬಿಡ ಬರ್ತಾವಮ್ಮ. ಇನ್ನು ಸ್ವಲ್ಪ ದಿವಸ ಮತ್ತೆ ಇನ್ನೊಂದ್ ತಿಂಗಳ
ಎಣ್ಣೆ ಹಚ್ಕೊಂತ ಡೈಲಿ ಸ್ವಲ್ಪ ದೊಡ್ಡ ದೊಡ್ಡ ಹಿಂಗ್ ಬಚ್ಕೊಳಂಗ್ ಬರ್ತಾವೆ. ನಿನ್ನೆ ನಾನ್ ತಲೆ ಬಚ್ಕೊಳಕತ್ತೀನಿ. ನಾ ಏನ್ ಅನ್ಕತ್ತಾಳ, ನನ್ ಕೂದ್ಲ ಎಷ್ಟ್ ಚೆನ್ನಾಗಿದ್ವು, ನೀನ್ ಕಟಿಂಗ್ ಮಾಡಿಸ್ಬಿಟ್ಟೆ, ನನ್ ಕೂದ್ಲನೇ ಬಂದಿಲ್ಲ, ನನ್ ಚೆನ್ನಾಗಿದ್ವು ನನ್ ಕೂದ್ಲ ಅಂತಾಳ. ಬರ್ತಾವ ಮೇಲೆ ಅಣ್ಣ ಇವಾಗ ಬರ್ತೈತಲ್ಲ ಕೂದ್ಲ, ಅವ ಕಟಿಂಗೇ ಮಾಡ್ಕೋಬೇಡ ಆಯ್ತಾ, ಹಂಗೆ ಬಿಟ್ಕೊಂಡ್ಬಿಡು. ಸ್ಕೂಲಿಗೆ ಹೋಗ್ಬೇಕಾದ್ರೆ ಜುಟ್ಟು ತಕೊಂಡ್ ಹೋಗಂತ. ಸ್ಕೂಲ್ ರಜೆ ಹೌದೌದು, ರಜೆ ಕೊಟ್ಟಾದ್ಮೇಲೆ ಸಾಕ್ಸಕ್ಕ ಅಲ್ಲಿ ಫುಲ್ ದೊಡ್ಡ ಬಂದು ನಿನ್ ಬಟ್ಟೆಲ್ಲ ಐತ್ ನೋಡು, ಸಾಕ್ಸ್ ತಗೊಂಡ್ ಸಾಕ್ಸಕ್ಕ ಹೋಗನ್. ಹಂಗ್ ಮಾಡ್ಬಾರ್ದು. ನಾ ಇಡ್ಲಿ ತಗೊಂಬರ್ತೀನಿ ತಾಯಿ. ಬುಕ್ಸ್ ಇಟ್ಕೊಂಡ ನಾನು ಹುಣ್ಸೆಹಣ್ಣು ತಿನ್ಬೇಡ, ಅಲ್ಲಿ ಹೊಡಿತೀನಿ, ಹುಷಾರಿಲ್ಲ. ಮತ್ತೆ ಶೀತ ಆಗೈತೆ, ಮತ್ತೆ ಕೆಮ್ಮತ್ ಬಿಡ್ತತ್ ನೋಡು. ಅವಾಗೇನಿಲ್ಲ, ಡಾಕ್ಟ್ರಿಗೆ ಕರ್ಕೊಂಡೋಗಿ ಚೂಜಿ ಹಾಕ್ಸ್ತೀನಿ ನಾನು. ಹಾಕ್ಸಣ? ಟೈಮಾ 9:30 ಆಯ್ತು. ಬಾಯ್. ಇವಾಗ ನನ್ನ ಮಗ ಸ್ಕೂಲಿಗೆ ಹೋದ, ನಮ್ಮ ಮನೆಯವ್ರು ಕರ್ಕೊಂಡು ಹೋದ್ರು. ಇವಾಗ ನನ್ನ ಟಿಫನ್ ಸರ್ದಿ, ಎಲ್ರದ್ದು ಟಿಫನ್ ಆಯ್ತು. ಇನ್ನೇ ನಾನು ಟಿಫನ್ ಮಾಡ್ಕೋಬೇಕು. ಸ್ವಲ್ಪ ಇಡ್ಲಿ ಬಿಸಿ ಇದ್ರೆ ತಿನ್ನೋದಕ್ಕೆ ಚೆನ್ನಾಗಿ ಅನ್ಸುತ್ತೆ. ಇವಾಗ ಚಳಿ ಇರೋದ್ರಿಂದ ಮತ್ತೆ ಅದಕ್ಕೋಸ್ಕರ ಇವಾಗ ಮತ್ತೆ ಬಿಸಿ ಮಾಡ್ಕೊಂಡು ತಿನ್ನಬೇಕು. ತಿಂದಾದ್ಮೇಲೆ ಏನಾದ್ರು ಮತ್ತೆ ಎಕ್ಸ್ಟ್ರಾ ಕೆಲಸ ಇದ್ರೆ ಮಾಡ್ಕೋಬೇಕು. ಈ ಕಡೆ ಕೆಲಸ ಮಾಡ್ಕೊತಾನೆ, ಈ ಕಡೆಗೆ ಅವ್ರಿಗೆ ತಿಂಡಿ ಮಾಡಿಕೊಟ್ಟೆ, ಮತ್ತು ಪೂಜೆ ಎಲ್ಲ ಮಾಡಿಕೊಂಡೆ. ಎಲ್ಲ ಕೆಲಸ ಮುಗೀತು. ಈಗ ಬಟ್ಟೆ ಒಗ್ದಿದ್ದಾಯಿತು, ಪಾತ್ರೆ ತೊಳೆದಿದ್ದಾಯಿತು. ಇನ್ನೇನು ಟಿಫನ್ ಮಾಡಿಬಿಟ್ಟು ಇದು ಇಡ್ಲಿ ಕುಕ್ಕರು, ಇಡ್ಲಿ ಪಾತ್ರೆ ಮತ್ತು ಇಡ್ಲಿ ಹಿಟ್ಟು ಕಲಸಿರೋಂಥ ಪಾತ್ರೆ, ಅದು ಎರಡೇ ಇರೋದು. ಅದನ್ನು ತೊಳೆದು ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಕೆಲಸ ಎಲ್ಲ ಮುಗ್ದಂಗೆ. ಸ್ವಲ್ಪ ಸಾಂಬಾರು ಐತಿ, ಅದೇ ಮಧ್ಯಾಹ್ನಕ್ಕೆ ಹಾಕತ್ತಿ. ಸ್ವಲ್ಪ ಚಟ್ನಿ ಮಾಡ್ಕೋಬೇಕು, ಮಧ್ಯಾಹ್ನಕ್ಕೆ ಮಾಡ್ಕೊತೀನಿ. ಇವಾಗ ಏನು ಮಾಡ್ಕೊಳಲ್ಲ. ಸದ್ಯ ಟಿಫನ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಬೇಕು, ಇಲ್ಲಾಂದರೆ ಫುಲ್ ಸುಸ್ತಾಗ್ಬಿಡ್ತದೆ ನನಗೆ. ಹೊರಗಡೆ ಕೆಲಸ ಐತ್ರಿ ಫ್ರೆಂಡ್ಸ್. ಇವಾಗ ತಾನೇ ಹೋಗಿ ಬಂದು ಜಸ್ಟ್ ಈಗ ಒಳಗಡೆ ಬಂದ ತಕ್ಷಣ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡೆ. ಸ್ವಲ್ಪ ದೇವಸ್ಥಾನಕ್ಕೆಲ್ಲ ಹೋಗಿ ಬರೋದಿತ್ತು, ಹಂಗಾಗಿ ಹೋಗಿ ಬಂದೆ. ಅಲ್ಲೇನು ವಿಡಿಯೋ ಶೂಟ್ ಮಾಡಲಿಲ್ಲ, ಯಾಕಂದರೆ ತುಂಬ ಸಲ ವಿಡಿಯೋಸ್ನೆಲ್ಲ ಮಾಡಿದ್ದೀನಿ, ಮತ್ತೆ ಪದೇ ಮಾಡೋದು ಬೇಡ ಅಂತ ಹೇಳಿ. ಹಾಗಾಗಿ ನೋಡಿ ಫ್ರೆಂಡ್ಸ್, ಬ್ಲೌಸು ನಾನೇ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಹೇಗಿದೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಫಸ್ಟ್ ಟೈಮ್ ನಾನು ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಡಿದ್ದು. ತುಂಬ ದಿನ ಆಗಿತ್ತು, ತುಂಬ ದಿನ ಅನ್ನೋದಕ್ಕಿಂತ ತುಂಬ ವರ್ಷನೇ ಆಯಿತು ನಾನು ಸ್ಟಿಚ್ ಮಾಡೋದು ಬಿಟ್ಟು. ಅದಾದಮೇಲೆ ಇವಾಗ ನಾನು ಸ್ಟಿಚ್ ಮಾಡ್ಕೊಂಡಿರೋದು. ಹೇಗಿದೆ ಅಂತ ಹೇಳಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಒಂದು ನಿಮಿಷ ನೋಡಿ ಫ್ರೆಂಡ್ಸ್, ಬ್ಯಾಕ್ ಸೈಡ್ ಡಿಸೈನ್ ಈ ರೀತಿ ಇದೆ. ಈ ಥರ ಎಲೆ ಶೇಪಲ್ಲಿ ಇಕ್ಕಿದ್ದೀನಿ, ಹಿಂಗೆ ನೋಡಬೇಕು. ಇದು ಸುಮ್ಮನೆ ಮನೆಯಲ್ಲಿ ಪೀಸ್ ಉಳಿದಿತ್ತು, ಲಕ್ಷ್ಮಿ ಪೂಜೆಗೆ ತಂದಿರೋದು, ಹಾಗಾಗಿ ಸ್ಟಿಚ್ ಮಾಡಿಕೊಂಡೆ. ಇಲ್ಲಿ ಆಗಲಿ ಇದೊಂದು ಸ್ವಲ್ಪ ಪ್ಯಾಚ್ ವರ್ಕ್ ಥರ ಆಯಿತು, ಆದರೆ ಇದು ಕೂಡ ಏನು ಕಾಣ್ತಾ ಇಲ್ಲ. ಫಸ್ಟ್ ಟೈಮ್ ಅಂದರೆ ತುಂಬ ದಿನ ಆದಮೇಲೆ ನಾನು ಸ್ಟಿಚ್ ಮಾಡ್ಕೊಂಡಿರೋದು. ಸ್ವಲ್ಪ ಎಡವಟ್ಟಾಗಿದೆ, ಆದರೂ ಓಕೆ ಪರವಾಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಮ್ಮ ಮನೆಯವ್ರು ನೋಡಿದ್ರೆ ಫುಲ್ ಖುಷಿಯಾಗಿಬಿಡ್ತಾರೆ, ಏನು ಮತ್ತೆ ಸ್ಟಿಚ್ ಮಾಡ್ಕೊತಾ ಇದೀಯಾ ಅಂತಂದೇಳಿ. ಯಾಕಂದರೆ ಸ್ಟಿಚ್ ಮಾಡೋದು ಬಿಟ್ಟಿದ್ದೆ, ಹಂಗಾಗಿ ಇನ್ನೂ ಕೂಡ ಡಿಸೈನ್ಸ್ನ ಕಲಿಬೇಕು ನಾನು. ಇದು ಸಿಂಪಲ್ ಡಿಸೈನ್ ನಾನು ಮಾಡ್ಕೊಂಡಿರೋದು. ಇದು ಸ್ವಲ್ಪ ಜಾಸ್ತಿ ಡೀಪ್ ಇರಬೇಕಿತ್ತು. ನೋಡೋಣ, ಫಸ್ಟ್ ಟೈಮ್ ಅಲ್ಲ, ಹಾಗಾಗಿ ಇನ್ನೂ ಕೂಡ ಚೆನ್ನಾಗಿ ಕಲಿಬೇಕು ಬ್ಲೌಸು ಸ್ಟಿಚಿಂಗ್ ಎಲ್ಲ. ಮತ್ತು ಒಂದು ರಾಟಿ ಮಿಷಿನ್ ತಂದ್ಕೋಬೇಕು ಅಂದ್ಕೊಂಡಿನಿ. ತಂದ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ತಂದ್ಕೊಂಡೆ ಅಂದರೆ ನನಗೆ ಯೂಸ್ ಆಗುತ್ತೆ. ಮನೆಯಲ್ಲಿ ಮಕ್ಕಳಿಗೆ ಬಟ್ಟೆಗಳ್ನ ಹೊಲಿಯೋದು, ಆಮೇಲೆ ಈ ಥರ ಬ್ಲೌಸಸ್ನ ಸ್ಟಿಚ್ ಮಾಡೋದೆಲ್ಲ ನನಗೆ ಯೂಸ್ ಆಗುತ್ತೆ, ಅದಕ್ಕೋಸ್ಕರ. ಮತ್ತು ಇದು ಅಮ್ಮನ ಬ್ಲೌಸ್ ಕೂಡ ನಾನೇ ಸ್ಟಿಚ್ ಮಾಡಿದೆ. ಇದನ್ನು ಸಿಂಪಲಾಗಿ ನೋಡಿ, ಈ ಥರ ಪರ್ಪಲ್ ಕಲರು ಬ್ಲೌಸು ಅಮ್ಮಂದು. ಸೀರೆ ಇತ್ತು, ತುಂಬ ದಿನ ಆಗಿತ್ತು, ಕಟ್ ಮಾಡಿ ಇಕ್ಕಿದ್ದೆ. ನಮ್ಮನೇಲಿ ಇಲ್ಲಲ್ಲ, ಹಾಗಾಗಿ ನಮ್ಮ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಸ್ಟಿಚ್ ಮಾಡ್ತಿದ್ದೆ. ಇವಾಗ ಈ ರೀತಿ ಸ್ಟಿಚ್ ಮಾಡಿದ್ದೀನಿ. ಲಾಸ್ಟಲ್ಲಿ ಅಂದರೆ ಸಾದಾ ನಾನೆಲ್ಲ ಹೊಲ್ದಿರೋದು ಇರುತ್ತೆ, ಎಲ್ಲ ಸಾದಾ ಸ್ಟಿಚ್ ಮಾಡಿದ್ದೀನಿ. ಯಾವುದು ಡಿಸೈನ್ ಆ ಥರ ಏನು ಮಾಡಿಲ್ಲ. ನೋಡಬೇಕು, ಡಿಸೈನ್ ಮಾಡೋದನ್ನು ಕೂಡ ಕಲ್ಕೊತೀನಿ. ಯೂಟ್ಯೂಬಲ್ಲೇ ಸರ್ಚ್ ಮಾಡಿದ್ರೆ ಎಷ್ಟೊಂದು ವೀಡಿಯೋಸ್ ನಮಗೆಲ್ಲ ಸಿಗುತ್ತಲ್ವ, ಹಾಗಾಗಿ ಮತ್ತು ಅದರಲ್ಲೇ ಮಾಡ್ಕೋಬೇಕು ನಾನು. ತುಂಬ ಖುಷಿ ಆಗ್ತಾಯಿದ್ದೆ ನನಗೆ ಸ್ಟಿಚ್ ಮಾಡಿದ್ದು. ನಾನು ವಿಡಿಯೋ ಮಾಡೋಣ ಅಂದ್ಕೊಂಡೆ, ಆದರೆ ನಾನೇ ಪರ್ಫೆಕ್ಟ್ ಇಲ್ಲ ಅಂದಮೇಲೆ ನಾನು ಹೆಂಗೆ ಮಾಡೋದಕ್ಕಾಗುತ್ತಲ್ವ. ನನ್ನ ಫ್ರೆಂಡಿಗೆ ಬರ್ತಾಯಿತ್ತು, ಹಾಗಾಗಿ ಅವಳನ್ನ ಕೇಳಿಬಿಟ್ಟು ನಾನು ಮಾಡಿಕೊಂಡೆ. ಇವಾಗ ನಾನು ಇಷ್ಟು ಕಲ್ತಿದ್ದೀನಿ ಮಾಡೋದನ್ನು, ಆದರೆ ಸ್ಟಿಚ್ ಮಾಡೋದನ್ನು ಕಲ್ತಿದ್ದೀನಿ. ನೋಡಬೇಕು ಪೂರ್ತಿ ನಾನು ಯಾವುದು ಹೊಲಿಗೆ ಹಾಕ್ತೀನಿ ಬಿಡು.
ಮಿಷಿನ್ ಆದಷ್ಟು ಬೇಗ ತಂದ್ಕೊಂಡ್ರೆ ನನಗಂತೂ ತುಂಬ ಯೂಸ್ ಇದೆ. ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್. ಹ್ಯಾವ್ ಅ ನೈಸ್ ಡೇ ಫ್ರೆಂಡ್ಸ್. ಬಾಯ್ ಬಾಯ್. ಬಾಯ್ ಮೇಡಮ್.